ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಯುದ್ಧ ಸರ್ವನಾಶದ ಸೋಪಾನ. ಇರಾನ್ ಇಸ್ರೇಲ್ನ ಮಧ್ಯೆ ಸರ್ವನಾಶದ ಸಮರ ನಡೀತಾ ಇದೆ. 9 ದಿನಗಳಿಂದ ಮಿಸೈಲ್ ಮೊರೆತ ಕೇಳ್ತಾ ಇದೆ. ಖಮೇನಿ ದೇಶದ ಸೇನಾ ಕಮಾಂಡರ್ನ ಇಸ್ರೇಲ್ ಕೊಂದು ಹಾಕಿದೆ. ಯುದ್ಧ ನಿಲ್ಲಿಸುವಂತೆ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೆಡ್ಲೈನ್ ಕೊಟ್ಟಿದ್ದಾರೆ. ಶಾಂತಿ ಪ್ರಿಯ ರಾಷ್ಟ್ರದ ಪ್ರಜೆಗಳು ಯುದ್ಧ ಭೂಮಿಯಲ್ಲಿ ಸಿಲುಕಿದ್ರೆ ಆತಂಕ ನಿಶ್ಚಿತ. ಮದಗಜಗಳ ಕಾದಾಟದಲ್ಲಿ ಸಿಲುಕಿದ್ದ ಭಾರತೀಯರನ್ನ ಕರೆತರಲಾಗ್ತಾ ಇದೆ. ಆಪರೇಷನ್ ಸಿಂಧು ಮೂಲಕ ಮತ್ತೊಂದು ಬ್ಯಾಚ್ ತಾಯ್ನಾಡಿಗೆ ಮರಳಿದೆ. ಸಮರದ ಭೀಕರತೆಯನ್ನು ವಾಪಸ್ಸಾದ ಕನ್ನಡಿಗರು ತೆರೆದಿಟ್ಟಿದ್ದಾರೆ. ಸರ್ವರಿಗೂ ಸೂರು, ಬಡ ಜನರಿಗೊಂದು ಗೂಡು. ಇದು ವಸತಿ ಯೋಜನೆಯ ಆಶಯ. ಬೇಲಿಯ ಎದ್ದು ಹೊಲಮೆ ಇದ್ರೆ ಬಡವರು ಎಲ್ಲಿಗೆ ಹೋಗಬೇಕು? ಸಿದ್ದು ಸರ್ಕಾರದ ವಿರುದ್ಧ ತಮ್ಮ ಶಾಸಕರೇ ವಸತಿ ಗೋಲ್ಮಾಲ್ ಆರೋಪ ಮಾಡಿದ್ದಾರೆ. ಬಿಆರ್ ಪಾಟೀಲ್ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಾಂಬ್ ಅನ್ನ ಡಿಸಿಎಂ ತಿರಸ್ಕರಿಸಿದ್ದಾರೆ. ಕಮಲಕ್ಕೆ ಕೈ ಕೊಟ್ಟವರಿಗೆ ಇದು ಕರೆಕ್ಟ್ ಟೈಮ್. ಬಂಡಾಯದ ಬಿರುಗಾಳಿ ಎಬ್ಬಿಸಿ ಹೋದವರು ಮರಳಿ ಗೂಡು ಸೇರೋ ಆಫರ್ ಬಂದಿದೆ. ಬಿಜೆಪಿ ಚಾಣಕ್ಯ ರಾಜ್ಯ ಎಂಟ್ರಿ ಬೆನ್ನಲ್ಲೇ ಕೇಸರಿ ಮನೆಯ ಬಾಗಿಲು ತೆರೆದಿದೆ. ನಾನು ಇವತ್ತಲ್ಲ ನಾಳೆ ಬಿಜೆಪಿಗೆ ಹೋಗೋದು ನಿಶ್ಚಿತ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಏರ್ ಇಂಡಿಯಾ ದುರಂತದ ಬಳಿಕ ಲೋಹದ ಹಕ್ಕಿಗಳ ಬೆನ್ನೇರೋರಿಗೆ ಆತಂಕ ಹೆಚ್ಚಾಗಿದೆ. ದೇಶದಲ್ಲಿ ಮತ್ತೊಂದು ವಿಮಾನದಿಂದ ಮೇಡೇ ಕಾಲ್ ಬಂದಿದೆ. ಇಂಧನ ಕೊರತೆಯಿಂದ ಇಂಡಿಗೋ ವಿಮಾನ ಬೆಂಗಳೂರಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಇಂಡಿಗೋ ನಿರ್ಲಕ್ಷ್ಯದ ಬಗ್ಗೆ 100 ಪ್ರಶ್ನೆಗಳೆದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.